ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ಬ್ಲಾಗ್. ಗೈಸ್, ಇವತ್ತು ನೋಡಿ ನನ್ನ ಟೈಮೇ ಸರಿ ಇಲ್ಲ. ಅಲ್ಲಿ ಬರುವಾಗ ಗುಂಡಂಪಲ್ಲಿ ಹತ್ರ ಜಗಳ ಆಯಿತು. ಮತ್ತು ಅಲ್ಲಿಂದ ಸೀದಾ ಇಲ್ಲಿ ಬಂದೆ. ರೈಲ್ವೆ ಗೇಟ್ ಒಂದು ಹಾಕಿದ್ದಾರೆ. ಟೈಮ್ ಬೇರೆ ತುಂಬ ಆಗಿದೆ. ಅರ್ಧ ತಾಸು ಲೇಟು ನಾನು ಕಾಲೇಜಿಗೆ ಹೋಗಬೇಕು ಅಂತ. ಆದಷ್ಟು ಬೇಗ ಬಂದೆ, ಆದ್ರೂ ಇಲ್ಲಿ ಗೇಟ್ ಹಾಕಿದ್ರು. ಆ್ಯಂಡ್ ಇಲ್ಲಿಂದ ಸೀದಾ ಇವಾಗ ಕಾಲೇಜ್ ಹೋಗ್ತೀನಿ. ಆ್ಯಂಡ್ ನನಗೆ ಏನಂದರೆ ಇವಾಗ ಮನೆಯಿಂದನೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಟೈಮ್ ಒಂದಾಗಿತ್ತಲ್ಲ, ಫೋನ್ ಒಳಗೆ ಚಾರ್ಜಿಂಗ್ ಒಂದಿಲ್ಲ. ಒಳ್ಳೆ ಹೋಗಬೇಕಂದ್ರೆ ಚಾರ್ಜಿಂಗ್ ಒಂದಿರಲ್ಲ ಅಂತ ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬರಲಿಲ್ಲ. ನೋಡಿ ಗೈಸ್, ಇವಾಗ ಸೀದಾ ನಾನು ಬಾಗಲಕೋಟೆಗೆ ಬಂದಿದ್ದೀನಿ. ಎಲ್ಲೇ ನಮ್ಮ ಕಾಲೇಜು. ಒಳಗಡೆ ಹೋಗಿ ಇವತ್ತು ಕ್ಲಾಸ್ ಕುಂತು ಆಮೇಲೆ ಸೀದಾ ಊಟ ಮಾಡಿ ಇಲ್ಲಿಂದ ಸೀದಾ ಮನೆಗೆ ಹೋಗ್ತೀನಿ. ಆ್ಯಂಡ್ ಇವತ್ತು ಏನು ಕೆಲಸ ಇಲ್ಲ ಬಾಗಲಕೋಟೆ ಒಳಗಡೆ. ಆ್ಯಂಡ್ ನೋಡಿ ಗೈಸ್, ಕಾಲೇಜ್ ಗೇಟ್ ಹತ್ರ ಬಂದೆ. ಒಳಗಡೆ ಹೋಗೋಣ ಇವಾಗ. ಕ್ಲಾಸ್ ಸ್ಟಾರ್ಟ್ ಒಂದಾಗಿದೆ. ಬೈಯಲ್ಲ, ಏನು ಮಾಡಲ್ಲ, ಆದ್ರೂ ಬೇಗ ಹೋಗಬೇಕು. ನಾನು ಇಂಗ್ಲೀಷ್ ಸಬ್ಜೆಕ್ಟ್ ಒಂದು ತೊಗೊಂಡಿರೋದಲ್ಲ, ಅದಕ್ಕೆ ಸ್ವಲ್ಪ ಬೇಗನೆ ಬರಬೇಕಿತ್ತು. ನಾನೇ ಬರಲಿಲ್ಲ. ಆ್ಯಂಡ್ ಡೈಲಿ ಲೇಟ್ ಆಗ್ತಿದೆ ನನಗೆ. ನೋಡಿ, ಇದೇ ನಮ್ಮ ಕಾಲೇಜ್. ಒಳಗಡೆ ಹೋಗಬೇಕು, ಫುಲ್ ಒಳಗಡೆ. ಆ್ಯಂಡ್ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇವಾಗ ಸೀದಾ ಕಾಲೇಜ್ ಮುಗಿಸ್ಕೊಂಡು ಹೊರಗಡೆ ಬಂದೆ ಗೈಸ್. ಇವತ್ತು ಹಣೆಬರ ನಿಜ ಹೇಳ್ತೀನಿ, ಇವತ್ತು ಹಣೆಬರ ಅಂತೂ ಒಟ್ಟು ಚೆನ್ನಾಗಿಲ್ಲ. ನೋಡಿ, ಇವತ್ತು ಸರ್ ಒಬ್ಬರೇ ಇದ್ದರು. ಅವರು ಕ್ಲಾಸ್ ತೊಗೊಂಡು ಇನ್ನು ಇಬ್ಬರು ಸರ್ ರಜೆ ತೊಗೊಂಡಿದ್ದಾರೆ, ಇವತ್ತು ಹೋಗಿಬಿಡಿ ಅಂತ ಹೇಳಿದರು. ಅದಕ್ಕೆ ನಾನೇನು ಮಾಡಿದೆ, ಕಾಲೇಜ್ ಮುಗಿಸ್ಕೊಂಡು ಸೀದಾ ಊಟ ಮಾಡೋಕ್ಕೆ ಬಂದಿದ್ದೆ. ಆ್ಯಂಡ್ ಇಲ್ಲಿಂದ ನೋಡಿ ಗೈಸ್, ಮನೆಗೆ ಹೋಗ್ತಾಯಿದ್ದೀನಿ. ಮುಂದೆ ದಾರಿಲಿ ಏನು ಆಗಬಾರ್ದಂತ ಪ್ರಯತ್ನ ಮಾಡ್ತೀನಿ ಗೈಸ್. ಏನು ಮಾಡೋದು, ನಸೀಬೊಂದು ಚೆನ್ನಾಗಿಲ್ಲ. ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಅಲ್ಲಿ ಪೊಲೀಸ್ನವ್ರು ಇದ್ದರು, ಅದಕ್ಕೆ ಹೋಗಲಿಲ್ಲ. ರಿಸ್ಕ್ ಯಾಕೆ ತಗೊಳ್ಳೋದಂತ. ಆ್ಯಂಡ್ ಮೊನ್ನೆ ಒಬ್ಬ ಹುಡುಗನ್ನ ಹಿಡ್ಕೊಂಡಿದ್ರು. ಯಾಕಂದರೆ ಅವನದು ಹೆಲ್ಮೆಟ್ ಏನೂ ಇರಲಿಲ್ಲ, ಅದಕ್ಕೆ ಅವನಿಗೆ ಹಿಡ್ಕೊಂಡಿದ್ರು. ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಓಡಾಡೋದಕ್ಕೆ ಕೊಡಲ್ಲ ಅವರು. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳೋದಂತ ಸೀದಾ ಏನು ಮಾಡಿದೆ, ಮನೆಗೆ ಹೋಗ್ಬೇಕಂತ ರಿಟರ್ನ್ ಬಂದುಬಿಟ್ಟೆ. ಆ್ಯಂಡ್ ನನ್ನ ಗಾಡಿದು ಚೈನ್ ಪಾಕೆಟ್ದು ಒಂದು ರಬ್ಬರ್ ಹೋಗಿತ್ತು, ಅದೊಂದು ಹಾಕಿಸ್ಬೇಕಿತ್ತು. ಅದೊಂದು ಹಾಕಿಸ್ದೆ. ಆ್ಯಂಡ್ ಸೀದಾ ಬಂದೆ ಗೈಸ್. ಇಲ್ಲಿ ಮುಂದೆ ಪೊಲೀಸರಿದ್ದರು. ಆಗೋದಾಕೈತಿ ಅಂತ ಏನು ಮಾಡಿದೆ, ಸುಮ್ಮನೆ ಬರ್ತಿದ್ನ. ನೀವೇ ನೋಡಿ ಮುಂದೆ ಏನಾಗುತ್ತೆ ಅಂತ. ಆ್ಯಂಡ್ ಒಂದು ಧೈರ್ಯ ಮಾಡಿ ಹೋಗ್ತಾಯಿದ್ದೀನಿ. ನಿಲ್ಲಿಸಿದ್ರೆ ಅಯ್ಯೋ ದೇವ್ರೆ, ನಿಲ್ಲಿಸೇ ಬಿಟ್ರು. ನೋಡಿ ಗೈಸ್, ಇವತ್ತು ವಿಧಿ ನನ್ನ ಜೊತೆ ಆಟ ಆಡ್ತಿದೆ. ಏನು ಮಾಡೋದು ಬಿಡಿ. ಆ್ಯಂಡ್ ಅವರು ಹೆಲ್ಮೆಟ್ ಯಾರ್ದಿಲ್ಲಲ್ಲ, ಅವರಿಗೆ ಹಿಡಿತವ್ರೆ. ಆ್ಯಂಡ್ ಪಾಪ ನನಗೆ ಬಿಟ್ಟರು. ಅವ್ರೇನು ಹಿಡ್ಕೊಂಡಿದ್ರಲ್ಲ, ಹೆಂಗಾಗಿತ್ತು ಅಂದರೆ ಹೊಟ್ಟೆಯಲ್ಲಿ ನೋಡಿ ಗೈಸ್, ಸ್ವಲ್ಪ ಸೇಫ್ಟಿಯಿಂದ ಇರಿ. ಯಾಕಂದರೆ ಇಷ್ಟೆಲ್ಲ ಕ್ಯಾಮ್ರಾ ಹಾಕಿದ್ರೂ ವಿದೌಟ್ ಹೆಲ್ಮೆಟ್ ಕೆಲವೊಬ್ಬರು ಓಡಾಡ್ತಿದ್ದಾರೆ. ಆ ಕಾರಣಕ್ಕಾಗಿ ಅಲ್ಲಿ ನಿಂತಿರೋದು. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ, ಅಲ್ಲಿ ನಿಲ್ಲೋದು ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಆ್ಯಂಡ್ ಇವತ್ತು ತುಂಬ ದಿನ ಆದಮೇಲೆ ಇವತ್ತು ನಿಂತಿರೋದು ಅವರು. ಆ್ಯಂಡ್ ಗೈಸ್ ನೋಡಿ, ಮತ್ತೆ ರೈಲ್ವೆ ಗೇಟ್ ಹಾಕಿದ್ದಾರೆ. ಇವಾಗ ಮನೆಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇವತ್ತು. ಆ್ಯಂಡ್ ಸೀದಾ ಹೋಗ್ತೀನಿ ಮನೆಯಲ್ಲಿ ಮಕ್ಕೋತೀನಿ ಇವಾಗ. ಯಾಕಂದರೆ ಇವತ್ತೊಂದು ದಿನ ಬೈಕ್ ತೊಗೊಂಡು ಅಡ್ಡಾಡಲ್ಲ. ನಸೀಬೇ ಖರಾಬಾಗಿದೆ, ಏನು ಮಾಡೋದು. ಆ್ಯಂಡ್ ಗೈಸ್, ಇವತ್ತಿನ ವಿಡಿಯೋ ಹೇಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನನಗೆ. ಆ್ಯಂಡ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಹೊಸದಾಗಿ ವ್ಲಾಗ್ಸ್ ಮಾಡ್ತಿರೋದ್ರಿಂದ ಹೇಳ್ತಾಯಿದ್ದೀನಿ ಗೈಸ್. ಆ್ಯಂಡ್ ನೋಡಿ ಗೈಸ್, ಇಲ್ಲಿ ಕೆಲಸ ಅಂತೂ ಹಾಗೆ ನಡೀತಾನೇ ಇದೆ. ಇದು ಯಾವಾಗ ಮುಗಿಯುತ್ತೆ ಗೊತ್ತೇ ಇಲ್ಲ. ಆ್ಯಂಡ್ ಇರಲಿ ಬಿಡಿ, ಯಾವಾಗಾದರೂ ಮುಗಿಸ್ಲಿ. ಆ್ಯಂಡ್ ಇವತ್ತು ಸೀದಾ ಮನೆಗೆ ಹೋಗ್ತೀನಿ ಇವಾಗ. ಆ್ಯಂಡ್ ವಿಡಿಯೋ ಹೇಗಿದೆ ತಿಳಿಸಿ ಫ್ರೆಂಡ್ಸ್. ಬಾಯ್, ಮುಂದಿನ ವಿಡಿಯೋ ಸಿಗೋವರೆಗೂ.